ಕಟ್ಟುನಿಟ್ಟಾಗಿ ಎಕ್ಸಾಮ್ ನಡೆಸಿದ್ರೂ ಕೂಡ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಎಡವಟ್ಟಾಯ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಕಟ್ಟುನಿಟ್ಟಾಗಿ ಎಕ್ಸಾಮ್ ನಡೆಸಿದ್ರೂ ಎಡವಟ್ಟಾಯ್ತಾ? ಪಿಸಿ ಪರೀಕ್ಷೆಯ ಎಡವಟ್ಟಿಗೆ ಕೆಇಎ ಕ್ಲಾರಿಫಿಕೇಶನ್ ಕೊಟ್ಟಿದೆ. OMR ಪ್ರಶ್ನೆ ಪತ್ರಿಕೆ ಸಂಖ್ಯೆ ಒಂದೇ ಇರಬೇಕಿಲ್ಲ. ಅನಗತ್ಯ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ, ಮನವಿಯನ್ನ ಮಾಡಿ ಅಂತ ಕನ್ನಡ ಪರೀಕ್ಷಾ ಪ್ರಾಧಿಕಾರ ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ವಿಜಯಪುರದಲ್ಲಿ ಪರೀಕ್ಷೆಯ ವೇಳೆ ಅಭ್ಯರ್ಥಿಗಳು ಗರಂ ಆದಂತಹ ಘಟನೆ ನಡೆದಿತ್ತು. ತ್ರಿಕೋಟಾದ ಶಾರದಾಂಬಾ PU ಕಾಲೇಜಿನಲ್ಲಿ ಕಿಡಿಕಾರಿದ್ರು. ಕೆಇಎ ಪ್ರಶ್ನೆ ಪತ್ರಿಕೆ 30 ನಿಮಿಷ ತಡವಾಗಿ ನೀಡಿದ್ದಾರೆ. OMR ಶೀಟ್ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಒಂದೇ ಇಲ್ಲ, ಹೀಗಂತ ಆರೋಪಿಸಿ ಅಭ್ಯರ್ಥಿಗಳು ರೊಚ್ಚಿಗೆದ್ದಿದ್ರು. ಅಭ್ಯರ್ಥಿಗಳ ಸಿಟ್ಟಿಗೆ ಪರೀಕ್ಷಾ ಪ್ರಾಧಿಕಾರ ಇದೀಗ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರುವಂಥದ್ದು. ನೋಡಿ, ಅನಗತ್ಯ ಸುಳ್ಳು ಸುದ್ದಿಗಳಿಗೆ ಯಾರೂ ಕೂಡ ಕಿವಿಗೊಡಬೇಡಿ, OMR ಪ್ರಶ್ನೆ ಪತ್ರಿಕೆ ಸಂಖ್ಯೆ ಒಂದೇ ಇರಬೇಕಿಲ್ಲ, ಹೀಗಂತ ಪಿಸಿ ಪರೀಕ್ಷೆಯ ಎಡವಟ್ಟಿಗೆ ಕೆಇಎ ಒಂದು ಕ್ಲಾರಿಫಿಕೇಶನ್ ಸ್ಪಷ್ಟೀಕರಣವನ್ನ ನೀಡಿರುವಂಥದ್ದು. ಆ ಸ್ಪಷ್ಟೀಕರಣದ ಪತ್ರವನ್ನ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಕೆಇಎ ಪ್ರಶ್ನೆ ಪತ್ರಿಕೆ 30 ನಿಮಿಷ ತಡವಾಗಿ ನೀಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿತ್ತು. ಅದರ ಜೊತೆಗೆ OMR ಶೀಟ್ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಎರಡೂ ಕೂಡ ಒಂದೇ ಇಲ್ಲ ಎನ್ನುವಂತಹ ಪ್ರಶ್ನೆಗೆ ಇದೀಗ ಸ್ಪಷ್ಟತೆಯನ್ನ ಕೂಡ ಕೊಟ್ಟಿರುವಂತದ್ದು ಪ್ರಾಧಿಕಾರ. ಅದು ಬಿಟ್ಟರೆ ನಾವು ಏನೂ ಇಲ್ಲ. ಡಿಸಿ ಅವರು ಬಂದಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.